ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮನೆಯ ಸುತ್ತಮುತ್ತ ಸುಲಭವಾಗಿ ಸಿಗುವ ಆದರೆ ನೂರಾರು ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಹೊಂದಿರುವ 6 ಅದ್ಭುತ ಔಷಧಿ ಸಸ್ಯಗಳ ಬಗ್ಗೆ ತಿಳಿಯಲಿದ್ದೇವೆ. ಈ ಗಿಡಗಳು ಪ್ರತಿಯೊಬ್ಬರ ಮನೆಯಲ್ಲಿ ಇರಲೇಬೇಕು. ಅವು ಯಾವುವು ಎಂದು ನೋಡೋಣ ಬನ್ನಿ. 1. ತುಳಸಿ. ತುಳಸಿಯನ್ನು ಗಿಡಮೂಲಿಕೆಗಳ ರಾಣಿ ಎನ್ನಲಾಗುತ್ತದೆ. ಪ್ರತಿದಿನ ಬೆಳಗ್ಗೆ 2 ರಿಂದ 3 ತುಳಸಿ ಎಲೆಗಳನ್ನು ಅಗಿದು ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದು ಶೀತ, ಕೆಮ್ಮು, ಗಂಟಲು ನೋವು, ಉಸಿರಾಟದ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡುತ್ತದೆ. 2. ಅರಿಶಿಣ ಗಿಡ. ನಾವು ಅಡಿಗೆಗೆ ಬಳಸುವ ಅರಿಶಿಣದ ಗಿಡ ಅತ್ಯಂತ ಶಕ್ತಿಶಾಲಿ ಔಷಧಿಯಾಗಿದೆ. ಇದರಲ್ಲಿರುವ ಕುರ್ಕುಮಿನ್ ಎಂಬ ಅಂಶವು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುತ್ತದೆ. ಗಾಯಗಳಾಗಿದ್ದರೆ ಅರಿಶಿಣ ಹಚ್ಚುವುದರಿಂದ ಬೇಗ ಗುಣಮುಖವಾಗುತ್ತದೆ ಮತ್ತು ರಾತ್ರಿ ಹಾಲಿಗೆ ಅರಿಶಿಣ ಹಾಕಿ ಕುಡಿಯುವುದರಿಂದ ದೇಹದ ನೋವು ಕಡಿಮೆಯಾಗುತ್ತದೆ. ಅಲೋವೆರಾ. ಇದು ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಅಮೃತವಿದ್ದಂತೆ. ಮುಖದ ಮೇಲಿನ ಮೊಡವೆ, ಕಪ್ಪು ಕಲೆ, ಒಣ ಚರ್ಮದ ಸಮಸ್ಯೆಗೆ ಇದರ ಜೆಲ್ ಅತ್ಯುತ್ತಮ ರಾಮಬಾಣ. ಅಷ್ಟೇ ಅಲ್ಲದೆ ಇದರ ಜ್ಯೂಸ್ ಕುಡಿಯುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಮಲಬದ್ಧತೆ ನಿವಾರಣೆಯಾಗುತ್ತದೆ. 4. ಅಶ್ವಗಂಧ. ಇಂದಿನ ಒತ್ತಡ ಜೀವನಕ್ಕೆ ಇದು ತುಂಬ ಮುಖ್ಯ. ಅಶ್ವಗಂಧದ ಬೇರಿನ ಪುಡಿಯನ್ನು ಹಾಲಿನೊಂದಿಗೆ ಸೇವಿಸುವುದರಿಂದ ಮಾನಸಿಕ ಒತ್ತಡ, ಆತಂಕ, ಸುಸ್ತು ದೂರವಾಗುತ್ತದೆ. ಇದು ದೇಹಕ್ಕೆ ಅತಿ ಹೆಚ್ಚು ಶಕ್ತಿ ಮತ್ತು ಯೌವನವನ್ನು ನೀಡುವ ಗಿಡಮೂಲಿಕೆಯಾಗಿದೆ. 5. ಇದನ್ನು ಮೆದುಳಿನ ಟಾನಿಕ್ ಎಂದು ಕರೆಯಲಾಗುತ್ತದೆ. ಮಕ್ಕಳ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಬ್ರಾಹ್ಮಿ ಎಲೆಗಳ ರಸ ತುಂಬ ಸಹಾಯಕಾರಿ. ಇದು ನರಮಂಡಲವನ್ನು ಶಾಂತಗೊಳಿಸಿ ಉತ್ತಮ ನಿದ್ದೆ ಬರಲು ಸಹಾಯ ಮಾಡುತ್ತದೆ. 6. ದೊಡ್ಡ ಪತ್ರೆ. ಸಣ್ಣ ಮಕ್ಕಳಿಗೆ ನೆಗಡಿ ಅಥವಾ ಕಫವಾದಾಗ ಈ ಎಲೆ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕೊಡುವುದರಿಂದ ತಕ್ಷಣ ಆರಾಮ ಸಿಗುತ್ತದೆ. ಜೀರ್ಣಕ್ರಿಯೆ ಸರಿಯಾಗಿ ಆಗದಿದ್ದರೆ, ಹೊಟ್ಟೆ ಉಬ್ಬರ ಇದ್ದಾಗ ಈ ಎಲೆಯನ್ನು ತಿಂದರೆ ತಕ್ಷಣ ಗುಣವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.